ಹೇ ಗೈಸ್, ಸಲಾಮ್ ಅಲೈಕುಮ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ಗೈಸ್. ನಗ್ತೀರಂಗೆ ಜನ, ಎಷ್ಟು ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಗೊತ್ತಾ? ಅಪ್ರಾಕ್ಸಿಮೇಟ್ ಒಂದು 10 to 12 days ಆಯಿತು. ಮತ್ತು ಬ್ಯಾಕ್ ಟು ಟ್ರ್ಯಾಕ್ ಬಂದಿದ್ದೀನಿ ಗೈಸ್. ಇವತ್ತು ಸಂಡೇ ಗೈಸ್. ಇವತ್ತು ಜಿಮ್ ಓಪನ್ ಮಾಡಿದ್ದಾರೇನೋ ಸುಫಿಯಾನ್? ಆಯಿತು, ಬ್ಯಾಕ್ ಟು ಟ್ರ್ಯಾಕ್. ದಿಸ್ ಇಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್. ಇವಾಗ ಲೆಗ್ಸ್ ವರ್ಕೌಟ್ ಮಾಡೋಣ ಗೈಸ್. ತೋರಿಸ್ತೀನಿ ಜಿಮ್ಮಲ್ಲಿ ಯಾರು ಇಲ್ಲ. ಇದಕ್ಕಿಂತ ಲಾಸ್ಟ್ ಅದೇ ಹೇಳಿದ್ದು ಲಾಂಗ್ ಟೈಮ್ ಅಂತ. ಇರಲಿ ಗೈಸ್, ಇರಲಿ. ಇವಾಗ ಶೂಸ್ ಹಾಕೊಂಡು ಗೆಟ್ ಸೆಟ್ ಗೋ, ಲೆಟ್ಸ್ ಗೋ ಗೈಸ್. ಇವತ್ತು ಫುಲ್ ಜಿಮ್ ಖಾಲಿ ಇದೆ ಸೆಷನ್ನು. ಇವತ್ತು 12 PM ವರೆಗೂ ಇದೆ ಸೆಷನ್ ಇದು. ಆಮೇಲೆ 11:30 ಹೋಗ್ಬಿಡೋಣ ಗೈಸ್. 11 o'clock ಹೋಗ್ತೀವಿ. ನೋಡೋಣ. ಇವತ್ತು ಸಂಡೇ ಬೇರೆ ಗೈಸ್, ಎಲ್ಲಾದರೂ ಹೊರಗೆ ಹೋಗಬೇಕು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಪ್ಪ ಇವತ್ತು? ಶವಾಯ ಮಂದಿ ರೈಸ್. ಇಲ್ಲೊಂದು ಹೊಸ ಹೋಟೆಲ್ ಆಗಿ ರೆಸ್ಟೋರೆಂಟ್ ಓಪನ್ ಆಗಿದೆ ಗೈಸ್. ಅಲ್ಲಿ ನೋಡ್ಕೊಂಡು ಹೋದ್ವಿ ಮೊನ್ನೆ. ನೋಡೋಣ ಇವತ್ತು ಏನಾದರೂ ಅಲ್ಲಿ ಚೆನ್ನಾಗಿ ಕಾಣಿಸಿದ್ರೆ. ಬರೀ ಇಲ್ಲಿ ಗೈಸ್, ಇವತ್ತಿಂದ ಕಟ್ಟಿಂಗು, ನಾಳೆಯಿಂದ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ನಾಳೆಯಿಂದ ಕಟ್ಟಿಂಗ್ ಗೈಸ್. ನಿಮಗೆ ಹೇಳೋದೊಂದು ಮರ್ತ್ಬಿಟ್ಟೆ. ಇಷ್ಟು ದಿನ ಮಾಡಿದೆ, ಸ್ವಲ್ಪ 1 kg ಕಟ್ ಮಾಡಿದ್ದೀನಿ ಅಷ್ಟೇ. हमारे यहाँ ऐसा ही होता है. ಇವಾಗ ಏನ ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನಾನು ಅಷ್ಟು ಹಿಂಡ್ಬಿಟ್ರು. ನಾನು ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಂಗಂತ ಕೈಲಾಗ್ದಿರೋ ನನ್ನ ಮಗ ಅಲ್ಲ. ಹೌದಾ, ಸರಿ ಬಿಡು. ಈ ತಿಂಗಳು ಗೈಸ್, ಇವಾಗ February 8 ತಾನೇ ಇವತ್ತು. March 8 ನೋಡಿ ಗೈಸ್. ನೀವು ಇವಾಗ ವೆಯ್ಟ್ ತೋರಿಸ್ತೀನಿ ನಂದು. March 8 ನೋಡಿ, ಬನ್ನಿ ವೆಯ್ಟ್ ತೋರಿಸ್ತೀನಿ ಬನ್ನಿ ಗೈಸ್. 84.10 ದೇಖ್ಲೆ ಬಾ. 84 kg ಗೈಸ್. 85 ಇದ್ದೆ, 84 ಆಗಿದ್ದೀನಿ ಇವಾಗ. ಒಂದು ನೋಡಿ, 83 ಇದ್ದಾನೆ. 83.6. ಹಾಂ, ಇವಾಗ ರಂಜಾನ್ ಬರ್ತಿದೆಯಲ್ಲ, ಇನ್ನ ಡಬಲ್ ಆಗ್ತೀನಿ. ಹಾಂ, ಅವ್ರ ಜಾದ ಅವತ್ತ ಸಮೋಸ ಎಂತ ನೋಡಿ. ಇಲ್ಲ ಗೈಸ್, ಇವಾಗ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಎಷ್ಟು ಸತಿ ಹೇಳ್ತೀಯಪ್ಪ ಡಿಸೈಡ್ ಆಗಿದೆ ಅಂತ ಅಂದ್ಕೋಬೇಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಈ ಸತಿ ಲಾಸ್ಟು. ಕಮನ್, ವರ್ಕೌಟ್ ಮಾಡೋಣ. ವರ್ಕೌಟ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ವೆಯ್ಟ್ ಕಡಿಮೆ ಆಗಿಬಿಟ್ಟು ರೆಪ್ಸ್ ಜಾಸ್ತಿ ಮಾಡಬೇಕಿಂತ ಗೈಸ್. ಇವಾಗ ಏನು ಸರ್, ವೆಯ್ಟ್ಸ್ ಕಡಿಮೆ ರೆಪ್ಸ್ ಜಾಸ್ತಿ ಮಾಡೋಣ ಬಿಡಿ ಗೈಸ್. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ಮನೆಗೆ. ಏನ್ರಿ, ಇಡ್ಲಿ ವಡೆ ತಿಂದ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋದ್ಮೇಲೆ ನೋಡೋಣ ಗೈಸ್ ಏನೇನು ಮಾಡಬೇಕು. ಸ್ನಾನ ಮಾಡಬೇಕು ಮತ್ತು ಹೋಗ್ತಾ ಇಷ್ಟ. ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್ ಗೈಸ್. ಇವಾಗ ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಸಿಸ್ಟರ್ ಒಬ್ಬರು ಇದ್ದಾರೆ, ಅವ್ರು ನನಗೆ ಸಜೆಸ್ಟ್ ಮಾಡಿದರು. ಲೀಡ್ ಕೋಡು ಆ ಥರ ವೆಬ್ಸೈಟ್ಸಲ್ಲಿ ಸ್ವಲ್ಪ ಟ್ರೈ ಮಾಡ್ತಿರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಅಂತ. ಅದಕ್ಕೆ ನಾನೊಂದು ವೆಬ್ಸೈಟ್ ಕೋಡಿಂಗ್ ಬ್ಯಾಟ್ ಅಂತ, ಅದರಲ್ಲಿ ಟ್ರೈ ಮಾಡ್ತಿದ್ದೀನಿ ಸಾಲ್ವ್ ಮಾಡೋಕ್ಕೆ. ನೋಡೋಣ ಗೈಸ್, ಬನ್ನಿ ಜೊತೆಗೆ ಕಲಿಯೋಣ. ಲೆಟ್ಸ್ ಗೋ.